ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ದಕ್ಷಿಣ ಭಾರತದ ಪ್ರಸಿದ್ಧ ನಾಗಕ್ಷೇತ್ರ. ಸರ್ಪದೋಷ ನಿವಾರಣೆಗೆ ಇದು ಹೇಳಿ ಮಾಡಿಸಿದ ಜಾಗ. ಹೀಗಾಗಿನೇ ಕುಕ್ಕೆ ಕ್ಷೇತ್ರಕ್ಕೆ ಓಡೋಡಿ ಬಂದಿದ್ದ ನಟಿ ಕತ್ರಿನಾ ಕೈಫ್ ಬಾಳಲ್ಲಿ ಬೆಳಕು ಮೂಡಿದೆ. ಮದುವೆಯಾದ 4 ವರ್ಷದ ನಂತರ ಸಂತಾನ ಭಾಗ್ಯ ಫಲಿಸಿದೆ. ಕತ್ರಿನಾ ಕೈಫ್ ಬಾಲಿವುಡ್ನ ಬಳುಕೋ ಬಳ್ಳಿ. ಕಮಲಿಯಾಗಿ ಹಿಂದಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಚಿಕ್ನಿ ಚಮೇಲಿ ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರಿಟ್. ದಶಕಗಳ ಕಾಲ ಹಿಂದಿ ಸಿನಿಮಾ ರಂಗ ಆಳಿದ ಬ್ರಿಟಿಷ್ ಬ್ಯೂಟಿ ಈಕೆ. ಮದುವೆ ಆಗ್ತಿದ್ದಂತೆ ಬಣ್ಣದ ಬದುಕಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಗಂಡ, ಮನೆ, ಸಂಸಾರ ಅಂತ ಎಂಜಾಯ್ ಮಾಡ್ತಿರೋ ಕ್ಯೂಟ್ ಕ್ಯಾಟ್ಗೆ ಮಕ್ಕಳಾಗ್ತಿಲ್ಲ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗಿತ್ತು. ಮದುವೆಯಾಗಿ 4 ವರ್ಷ ಆದ್ರೂ ಸಂತಾನ ಭಾಗ್ಯ ಇರಲಿಲ್ಲ. ಇದೇ ನೋವಲ್ಲಿದ್ದವರಿಗೆ ಈಗ ದಾರಿದೀಪ ಆಗಿದ್ದೇ ಕುಕ್ಕೆ ಸುಬ್ರಹ್ಮಣ್ಯ. ನಾಗಕ್ಷೇತ್ರಕ್ಕೆ ಬಂದು ಸರ್ಪ ಸಂಸ್ಕಾರ ಪೂಜೆ ಸಲ್ಲಿಸಿದ 6 ತಿಂಗಳಿಗೆ ಮಡಿಲು ತುಂಬೋ ಕಾಲ ಬಂದಿದೆ. ಕತ್ರಿನಾ ಕೈಫ್ ಗರ್ಭಿಣಿಯಾಗಿದ್ದಾರೆ. ಕತ್ರಿನಾ ಕೈಫ್ ಬದುಕಿಗೆ ಬೆಳಕಾದ ಕುಕ್ಕೆ ಕ್ಷೇತ್ರ. ಸರ್ಪ ಸಂಸ್ಕಾರ ಬೆನ್ನಲ್ಲೇ ಫಲಿಸಿದ ಪೂಜಾ ಫಲ. ಕತ್ರಿನಾ ಕೈಫ್ ಮಾಡಿಸದ ಪೂಜೆ ಇಲ್ಲ, ಹೋಗದ ದೇಗುಲಗಳಿಲ್ಲ. ಏನೇ ಮಾಡಿದ್ರೂ ಸಂತಾನ ಭಾಗ್ಯ ಅನ್ನೋದು ಗಗನಕುಸುಮವಾಗಿತ್ತು. ಹೀಗಾಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ಕತ್ರಿನಾ ಕೈಫ್ ತಮ್ಮ ಕುಟುಂಬಸ್ಥರ ಜೊತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಬಿಡಾರ ಹೂಡಿದ್ರು. 2 ದಿನಗಳ ಕಾಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೇ ವಾಸವಾಗಿ ಸಂತಾನ ಭಾಗ್ಯಕ್ಕೆ ಸಂಕಲ್ಪ ಮಾಡಿದ್ರು. ಜೊತೆಗೆ ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಮಾಡಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು. ಇದರ ಬೆನ್ನಲ್ಲೇ ಈಗ ಕತ್ರಿನಾ ಕೈಫ್ ತಾಯಿ ಆಗ್ತಿದ್ದಾರೆ. 4 ವರ್ಷದಿಂದ ಯಾವುದೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸಂತಾನ ಭಾಗ್ಯ ಕಾಣದ ಕತ್ರಿನಾ ಕೈಫ್ಗೆ ಈಗ ಸಂತಾನ ಫಲ ಸಿಗ್ತಾ ಇದೆ. ಆಶ್ಲೇಷ ನಕ್ಷತ್ರದ ಮಂಗಳವಾರದಂದು ನಡೆದಿತ್ತು ಪೂಜೆ. ನಾಗದೇವರ ಪೂಜೆಗೆ ವಿಶೇಷ ನಕ್ಷತ್ರ ಅಂದ್ರೆ ಅದು ಆಶ್ಲೇಷ ನಕ್ಷತ್ರ. ಅದರಲ್ಲಿಯೂ ಮಂಗಳವಾರ ಆಶ್ಲೇಷ ನಕ್ಷತ್ರ ಬಂದ್ರೆ ಆ ದಿನ ಪೂಜೆ ಮಾಡಿಸೋದು ತುಂಬಾ ಒಳ್ಳೆಯದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇದೇ ಕಾರಣಕ್ಕೆ ಆ ದಿನದಂದು ಸರ್ಪ ಸಂಸ್ಕಾರದ ಪೂಜೆ ಕೈಗೊಂಡ್ರೆ ಫಲ ಶತಸಿದ್ಧ ಅನ್ನೋ ನಂಬಿಕೆ ಇದೆ. ಈ ಬಗ್ಗೆ ತಿಳಿದುಕೊಂಡಿದ್ದ ಕತ್ರಿನಾ ಕೈಫ್ ತಮ್ಮ ಕುಟುಂಬಸ್ಥರ ಜೊತೆ ಆಗಮಿಸಿ ಮಂಗಳವಾರದಂದೇ ಬಂದಿದ್ದ ಆಶ್ಲೇಷ ನಕ್ಷತ್ರದಲ್ಲೇ ವಿಶೇಷ ಪೂಜೆ ಮಾಡಿಸಿದ್ರು. ಜೊತೆಗೆ 2 ದಿನ ಶ್ರೀ ಕ್ಷೇತ್ರದಲ್ಲೇ ಉಳಿದುಕೊಂಡು ಭಕ್ತಿಯಿಂದ ಬೇಡಿದ್ರು. 6 ತಿಂಗಳ ಹಿಂದೆ ಕೈಗೊಂಡಿದ್ದ ಸಂಕಲ್ಪವೀಗ ಕೈಗೂಡ್ತಿದೆ. ಕತ್ರಿನಾ ಬದುಕಲ್ಲಿ ಹೊಸ ಬೆಳಕು ಮೂಡಿದೆ. ಆಶ್ಲೇಷ ಬಲಿ ಪೂಜೆ ಮಾಡಿದರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ದೋಷಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳುವಂತಹ ನಂಬಿಕೆ ಮತ್ತು ಅದು ಪ್ರೂವ್ ಆಗಿದೆ. ಅದೇ ರೀತಿ ಸರ್ಪ ಸಂಸ್ಕಾರ ಇದು ಮುಖ್ಯವಾದಂಥ ಸೇವೆ. 2 ದಿನಗಳು ಇಲ್ಲಿ ಕ್ಷೇತ್ರದಲ್ಲಿ ಇದ್ದು ವ್ರತ ನಿಯಮಗಳನ್ನು ಆಚರಿಸಿ ಶಾಸ್ತ್ರೋಕ್ತವಾಗಿ ನಡೆಯುವಂಥ ಸರ್ಪ ಸಂಸ್ಕಾರ. ಕುಕ್ಕೆಯಲ್ಲಿ ನೆಲೆ ನಿಂತಿರೋ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. ಸರ್ಪದೋಷ, ಸರ್ಪ ಸಂಸ್ಕಾರ, ಸಂತಾನ ದೋಷ, ಚರ್ಮ ರೋಗ ಹೀಗೆ 10 ದೋಷಗಳಿಗೂ ಇಲ್ಲಿ ಪರಿಹಾರ ಶತಸಿದ್ಧ. ಇದೇ ಕಾರಣಕ್ಕೆ ದೇಶ ವಿದೇಶದಿಂದಲೂ ಭಕ್ತರು ಬರ್ತಾರೆ. ಸಿನಿಮಾ ತಾರೆಯರು, ಕ್ರಿಕೆಟ್ ತಾರೆಯರೆಲ್ಲ ಕುಕ್ಕೆಗೆ ಬಂದು ಶಾಪ ವಿಮೋಚನರಾಗಿದ್ದಾರೆ. ಎಲ್ಲಾ ದೋಷಗಳಿಗಿಂತಲೂ ಸರ್ಪ ದೋಷವೇ ಮಿಗಿಲು ಅಂತಾರೆ. ನಾಗನ ಅವಕೃಪೆಗೆ ಪಾತ್ರರಾದವರು ಉದ್ಧಾರ ಆದ ಉದಾಹರಣೆಯೇ ಇಲ್ಲ. ಹೀಗಾಗಿಯೇ ಈ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರುವುದು. ಚಲನಚಿತ್ರ ತಾರೆ ಕತ್ರಿನಾ ಕೈಫ್ ಅವರು ಒಂದು 6 ತಿಂಗಳ ಹಿಂದೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರು. ಅನ್ಯ ಧರ್ಮದವರಾಗಿದ್ದರೂ ಸಹ ಇಲ್ಲಿ ಬಂದು ಸೇವೆಯನ್ನು ಮಾಡಿ ಇತ್ತೀಚೆಗೆ ಭಾಳಷ್ಟು ಸಂಚಲನ ಸೃಷ್ಟಿಸಿದೆ. ಅಂದರೆ ಒಂದು ಸುದ್ದಿ ಬಂತು, ಅವರು ಈಗಾಗಲೇ ಸಂತಾನ ಭಾಗ್ಯವನ್ನು ಹೊಂದುವವರಿದ್ದಾರೆ ಅಂತ ಹೇಳುವಂಥ ಒಂದು ಸುದ್ದಿ, ಭಾಳಷ್ಟು ಸಂತಸ ಸುದ್ದಿ ಬಂದಿದೆ. 42 ವರ್ಷದ ಕತ್ರಿನಾ ಕೈಫ್ ಮಡಿಲು ತುಂಬುತ್ತಿದೆ. ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಒಳಿತು ಕಂಡಿದ್ದಾರೆ. ಹೀಗಾಗಿಯೇ ಈ ಕ್ಷೇತ್ರಕ್ಕೆ ಬಂದು ಬೇಡಿದವರಿಗೆ ಒಳಿತಾಗಿಲ್ಲ ಅನ್ನೋ ಮಾತೇ ಇಲ್ಲ ಅನ್ನೋದು. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.